ನಮ್ಮ ದೇವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ತುಂಬ ಖುಷಿ ಆಯ್ತು ಅಣ್ಣ. ನಂಜುಂಡೇಶ್ವರ ನಂಜನಗೂಡಲ್ಲಿ ದೇವ್ರು ಹೆಂಗೆ ನೋಡ್ತೀವೋ ಹಂಗೆ ನಮ್ಮ ಬಾಸ್ ನೋಡಿದಷ್ಟು ನಮ್ಗೆ ಖುಷಿ ಆಯ್ತು ಅಣ್ಣ. ಹೇಗಿತ್ತು ಮೂವಿ? ಸೂಪರ್ ಆಗಿದೆ ಅಣ್ಣ. ಫ್ಯಾಮಿಲಿ ಎಲ್ಲ ಹುಡುಗರೆಲ್ಲ ಬಂದು ಆದಷ್ಟು ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊತೀನಿ ಅಣ್ಣ. ಡೈರೆಕ್ಷನ್ ಹೇಗಿತ್ತು? ಸೂಪರಾಗಿ ಮಾಡವ್ರಣ್ಣ. ಆ್ಯಕ್ಟಿಂಗು, ಒಬ್ಬರು ಕಾಮಿಡಿ ಪಾತ್ರ ಎಲ್ಲನೂ ಸೂಪರಾಗಿ ಮಾಡವ್ರೆ. ಗಿಲ್ಲಿ ನಟ ಅವರು ಮಾಡವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಬೆಂಕಿ ಅಣ್ಣ. ಅವ್ರು 7ನೇ ಬಾಸ್ ಆಗೋದ್ರೆ ನಮ್ಗೆ ಬೆಂಕಿ ಅದಂತೂ ಸೂಪರು. ಗಿಲ್ಲಿ ಅಲ್ಲೇ ಹೆಂಗೋ ಬಿಗ್ ಬಾಸ್ ಇಲ್ಲೂ ಹಂಗೆ ಮಾಡವ್ರೆ ಚೆನ್ನಾಗಿ. ಫೈಟ್ ಹೇಗಿತ್ತು? ಫೈಟ್ ಸೂಪರ್ ಅಣ್ಣ. ಒಂದೊಂದು ಸೀನು ಬೆಂಕಿ. ಹೀರೋಯಿನ್ ಆ್ಯಕ್ಟಿಂಗು? ಆ್ಯಕ್ಟಿಂಗ್ ಸೂಪರ್ ಅಣ್ಣ. ಎಷ್ಟು ನಡಿ ಸೂಪರ್. ಎಷ್ಟೆಷ್ಟು ಓಡ್ಬೋದು ಅಣ್ಣ? 100 ಡೇಸ್ ಪಕ್ಕ. 100ಗೆ ಎಷ್ಟು ಕೊಡ್ತೀರಾ ಅಣ್ಣ? 100ಗೆ 90. ಸರ್ ಮೂವಿ ಹೇಗಿತ್ತು? ಮೂವಿ ಮಾತ್ರ ಸೂಪರ್ ಡೂಪರ್ ಇಟ್ಟು. ಅವ್ರು ಇಷ್ಟು ಮೂವಿ ಮಾಡಿರೋದ್ರಲ್ಲಿ ಈ ಮೂವಿ ಥರ ಕ್ಯಾರೆಕ್ಟರ್ನ ಯಾರೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಫುಲ್ಲು ಡಿಫ್ರೆಂಟ್ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ಅನ್ನೋದು ಮೂವಿಗೆ ಮಾತ್ರ ಸೀಮಿತ ಅಲ್ಲ, ನಿಜ ಜೀವನದ್ದು. ಅದು ಮೂವಿಲಿ ಡೈಲಾಗ್ ಬರಲ್ಲ. ಇದು ಬಂದು ನಿಜ ಜೀವನದ್ದು. ಅವ್ರಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಿಜ. ಅವ್ರು ಬಂದೇ ಬರ್ತಾರೆ. ಅಭಿಮಾನಿಗಳ ಆಶೀರ್ವಾದ, ಪ್ರೀತಿ ಯಾವಾಗಲೂ ಅವ್ರ ಮೇಲೆ ಇದ್ದೇ ಇರುತ್ತೆ. ಅವ್ರು ಆಚೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮಗೆ ತುಂಬ ಇದೆ. ಅವ್ರು ಆದಷ್ಟು ಬೇಗ ಬರಬೇಕು. ಈ ಮೂವಿನಲ್ಲಿ ಏನಿದೆ ಅದು ನಿಜ ಜೀವನದಲ್ಲಿ ಆಗಬೇಕು ಅನ್ನೋದು ನಮ್ಮ ಆಸೆ. ಓಕೆ, ಓವರ್ ಆಲ್ ಮೂವಿ ನೋಡಿ ಏನು ಇಷ್ಟ ಆಯ್ತು ಅದರಲ್ಲಿ? ನನಗಿಷ್ಟ ಆಗಿದ್ದು ಅವ್ರ ಕ್ಯಾರೆಕ್ಟ್ರು, ಅವ್ರ ಆ್ಯಕ್ಟಿಂಗು. ಅದನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆ ಥರ ಯಾರೂ ಮಾಡೋಕ್ಕಾಗೋದೂ ಇಲ್ಲ. 100ಗೆ ಎಷ್ಟು ಕೊಡ್ತೀರಾ? 200. ಓಕೆ, ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಡೈರೆಕ್ಷನ್ ಬಗ್ಗೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನನಗೆ ತಾರಕ್ ಮೂವಿ ನೋಡ್ಬಿಟ್ಟು ಈ ಮೂವಿ ಬಗ್ಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ಡೈರೆಕ್ಟರ್ ಮೇಲೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ರಚನಾ ರೈ ಅವರ ಆ್ಯಕ್ಟಿಂಗ್ ಹೇಗಿತ್ತು ಫಸ್ಟೇ? ರಚನಾ ರೈ ಸೂಪರು. ಮುಂದೆ ಇಟ್ಟಾಯ್ತಾರೆ ಗ್ಯಾರಂಟಿ, ಹಾಗೆ ಆಗ್ತಾರೆ. ಅವ್ರ ಮೂವಿ ತುಂಬ ಚೆನ್ನಾಗೇ ಇತ್ತು. ಅಂದರೆ ಈ ಥರ ಬಾಸು ಈ ಥರ ಮಾಡ್ತಾರೆ, ಆ್ಯಕ್ಟಿಂಗ್ ತುಂಬ ಈ ಥರ ಮಾಡ್ತಾರೆ ಅಂತ ನಾವು ಯಾರು ಅಭಿಮಾನಿಗಳು ಈ ಥರ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ತುಂಬ ಅದ್ಭುತವಾಗಿ ಮಾಡಿದೆ. ತುಂಬ ಬೇಜಾರು ಅಂದರೆ ಬಾಸ್ ಇವತ್ತು ನಮ್ಮ ಜೊತೆಯಲ್ಲಿಲ್ಲ, ಅದೊಂದೇ ನಮಗೆ ಫೀಲಿಂಗು. ಆದರೆ ಸರ್ ಇನ್ನೂ ತುಂಬ ಫಿಲಮ್ ಚೆನ್ನಾಗಿ ಓಡುತ್ತೆ ಸರ್. ಇನ್ನೂ ತುಂಬ ನಮ್ಮ ಅಭಿಮಾನಿಗಳ ಸಪೋರ್ಟ್ ಯಾವಾಗಲೂ ಇರುತ್ತೆ ಸರ್. ಜೈ ಡಿ ಬಾಸ್. ಡೈರೆಕ್ಷನ್ ಆಗಿತ್ತು ಸರ್? ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ ಸರ್ ಒಂಚೂರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಎಲ್ಲ ತುಂಬ ಜನ ಶಾರ್ಟ್ ಮೂವಿ ಮಾಡ್ತಾರಲ್ಲ, ಅವ್ರನ್ನೆಲ್ಲ ತಗೊಂಡು ನಮ್ಮ ಬಾಸ್ ಜೊತೆ ಮೂವಿಗಳು ಮಾಡಿದ್ದಾರೆ. ಅವರು ಒಂದು ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡಿದೆ ಸರ್. ಎಲ್ಲ ತುಂಬ ಸೀನೆಲ್ಲ ಅದ್ಭುತವಾಗಿ ಬಂದಿದೆ. ಅಂದರೆ ಬಾಸ್ನ ನೋಡಬೇಕು ಅಂದರೆ ಡಬಲ್ ಆ್ಯಕ್ಟಿಂಗ್. ಇದು ಬಾಸ್ನ ನೋಡೋಕ್ಕೆ ಚಂದ ಸರ್. ಸಿಗರೇಟ್ ಹಿಡ್ಕೊಂಡು ಕಾರಿಂದ ಫೈಟಲ್ಲಿ ಇಳಿತಾರೆ ಸರ್. ಅದನ್ನ ನೋಡೋಕ್ಕೆ ನಮ್ಮ ತಲೆ ಗಿರ್ರ ಅಂತ ಇದೆ ಸರ್. ಜೈ ಡಿ ಬಾಸ್. ಗಿಲ್ಲಿ ನಟ ಅವ್ರ ಆ್ಯಕ್ಟಿಂಗ್ ಹೇಗಿತ್ತು? ಸರ್ ಗಿಲ್ಲಿ ನಟ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಕೂಡ ಬಾಸ್ ಜೊತೆ ಒಂದು 2-3 ಸೀನಲ್ಲಿ ಕಾಣಿಸ್ಕೋತಾರೆ. ಅಂಥದ್ರಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಸೂಪರು. ಆರ್ಟಿನು ಪೈನು ಅವ್ರು ಬಾಸ್ತು ಇಬ್ಬರು ಡಬಲ್ ಸೂಪರು. ಫೈಟು ಸೂಪರು, ಸಾಂಗು ಸೂಪರು. ಇನ್ನೂ ಜನ ಓಡ್ಬೇಕು ಬಾಸು. ಡಿ ಬಾಸ್. ಡೈರೆಕ್ಷನ್ ಹೆಂಗೆ ಮಾಡೋರು? ಸೂಪರ್ ಅದೇ. ಸೂಪರ್ ಸೂಪರ್. ಫೈಟಿಂಗು? ಫೈಟು ಸೂಪರ್. ಹಾಂ ಸೂಪರ್. ಡಿ ಬಾಸ್. ಹುಡುಗಿ ಡಿ ಬಾಸ್. ಹೀರೋಯಿನ್ ಆ್ಯಕ್ಟಿಂಗ್ ಹೇಗೈತೆ? ಹೀರೋನು ಸೂಪರು. ಸೂಪರು. ಎಷ್ಟು ಕೊಡ್ತೀರಾ 100ಗೆ? 200. ಮೂವಿ ಮಾತ್ರ ಸೂಪರ್ ಆಗೈತೆ. ಇವಾಗ ನೈಟ್ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಈಗ ಮತ್ತೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಈಗ ಇದು ಬಾತ್ ಕೊಡೋಕ್ಕೋಸ್ಕರ ನಾವು ಸ್ವಲ್ಪ ಎದ್ದು ಬಂದಿದ್ದೀವಿ. ಅದು ಸರಿಯಾಗಿ ನೋಡೋಕ್ಕಾಗಿಲ್ಲ. ಈಗ ಮತ್ತೆ ಹೋಗ್ಬೇಕು ಇವಾಗ ನೈಟು. ಓಕೆ, ಏನು ನೋಡಿದ್ರೆ ಅದರಲ್ಲಿ ಡೈರೆಕ್ಷನ್ ಹೇಗಿತ್ತು? ಎಲ್ಲ ಪ್ರತಿಯೊಂದು ಸೂಪರ್ ಆಗೈತೆ. ಬಾಸು ಅದು ಹೇಳ್ಬಾರ್ದು, ಫಿಲಮ್ ನೋಡಿದ್ರೆ ಗೊತ್ತಾಯ್ತದೆ. ಹೇಳಿದ್ರೆ ರಿವೀಲ್ ಮಾಡ್ದಂಗೆ ಆಯ್ತದೆ. ಸೂಪರಾಗಿ ಮಾಡೋರೆ ಬಾಸ್ ಆ್ಯಕ್ಟಿಂಗು. ಆದರೆ ಒಂದು ಬೇಜಾರಾಯ್ತದೆ ಈ ಟೈಮಲ್ಲಿ ಇಲ್ವಲ್ಲ ಬಾಸು ಅನ್ನೋದು ಒಂದೇ ಒಂದು ಬೇಜಾರಾಯ್ತದೆ. ಏನು ಮಾಡೋದು, ಸಖತ್ತಾಗೈತೆ ಫಿಲಮ್, ಸೂಪರ್ ಆಗೈತೆ. ಓಕೆ, ಹೀರೋಯಿನು ರಚನಾ ರೈ ಅವರ ಮೊದಲನೇ ಫಿಲಮ್ ಇದು. ಏನು ಅನ್ಸುತ್ತೆ? ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಅವರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ರೀಲ್ಸ್ ಮಾಡೋರಿಗೆಲ್ಲ ಚಾನ್ಸ್ ಕೊಟ್ಟಿದ್ದಾರೆ. ಹೊಸಬ್ರು ನಮ್ಮ ಬಾಸು ಹೊಸಬ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಅವರ ಗುಣಕ್ಕೆ ಅವರು ಆದಷ್ಟು ಬೇಗ ಒಳ್ಳೇದಾಯ್ತದೆ. ಭಗವಂತ ಆದಷ್ಟು ಬೇಗ ಈಚೆ ಬರ್ತಾರೆ. ಓಕೆ, ಗಿಲ್ಲಿ ನಟ ಅವ್ರದ್ದು ಆ್ಯಕ್ಟಿಂಗ್ ಹೇಗಿತ್ತು? ಹೌದು, ಚೆನ್ನಾಗಿದೆ ಸರ್. ಅವರು ಸೂಪರಾಗಿ ಮಾಡಿದ್ದಾರೆ. ಅವ್ರು ಫಸ್ಟ್ ಫಿಲಮ್ ಇರ್ಬೋದು, ನನಗೆ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಹೇಗಿತ್ತು? ಫೈಟಿಂಗು ಸಕ್ಕತ್ತಾಗಿದೆ ಸರ್. ಪ್ರತಿಯೊಂದು ನಮ್ಮ ಬಾಸ್ನ ಈ ಥರ ಯಾವ ಫಿಲಮಲ್ಲೂ ನೋಡೇ ಇಲ್ಲ. ಇದೇ ಫಸ್ಟು. ಅವ್ರು ಮಾಡೇ ಇಲ್ಲ ಈ ಥರ ಕ್ಯಾರೆಕ್ಟರ್ನ. ಆ ಥರ ಸಖತ್ತಾಗಿದೆ. ಮುಕ್ಕಾಲು ಭಾಗ ನೋಡ್ಬಿಟ್ಟು ಎದ್ದು ಬಂದು ಇವಾಗ ನೈಟ್ ಹೋಗ್ಬೇಕು. ಮತ್ತೆ ಇದೆಲ್ಲ ಮುಗಿದು ಅಂಚ ಆದಮೇಲೆ ಮತ್ತೆ ಹೋಗ್ಬೇಕು. ಓಕೆ, 100ಗೆ ಎಷ್ಟು ಕೊಡ್ತೀರಾ ಬ್ರೋ? 100ಗೆ 100 ಬಸ್. 200 ಇದ್ರೆ 200. ಸಖತ್ತಾಗಿದೆ. ನಮ್ಮ ಬಾಸ್ ನಮ್ಗೆ ಬಿಟ್ಕೊಡಕಾಯ್ತದ? ಸೂಪರ್ ಆಗೈತೆ. ನಮ್ಮ ಬಾಸು ಯಾರು? ನಮ್ಮ ಬಾಸು ಯಾರು? ಡಿ ಬಾಸ್ಗೆ